ಹಲೋ ಸ್ನೇಹಿತರೆ, ನಾವು ದಿನಕ್ಕೆ ಎಷ್ಟು ಬಾರಿ ಮೂತ್ರ ಮಾಡುತ್ತೇವೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಹೆಚ್ಚು ಬಾರಿ ಮೂತ್ರ ಬರುತ್ತಿದ್ದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಕೆಲವೊಮ್ಮೆ ಅದು ಶುಗರ್ನ ಮೊದಲ ಸೂಚನೆಯಾಗಿರಬಹುದು. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳೋಣ, ದಿನಕ್ಕೆ ಎಷ್ಟು ಬಾರಿ ಮೂತ್ರ ಮಾಡಿದರೆ ಶುಗರ್ ಇದ್ದಂತೆ ಎಂದು ಅನುಮಾನಿಸಬಹುದು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಒಬ್ಬ ಆರೋಗ್ಯವಾಗಿರುವ ವ್ಯಕ್ತಿ ಸಾಮಾನ್ಯವಾಗಿ ದಿನಕ್ಕೆ 4ರಿಂದ 7 ಬಾರಿ ಮೂತ್ರ ಮಾಡುತ್ತಾರೆ. ಇದು ನೀವು ಕುಡಿಯುವ ನೀರು, ಹವಾಮಾನ ಮತ್ತು ಆಹಾರಕ್ಕೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ನೀವು ಹೆಚ್ಚು ನೀರು ಕುಡಿದರೆ ಸ್ವಲ್ಪ ಹೆಚ್ಚು ಬಾರಿ ಮೂತ್ರ ಹೋಗಬಹುದು. ಆದರೆ ಯಾವುದೇ ಕಾರಣವಿಲ್ಲದೆ ದಿನಕ್ಕೆ 8, 10 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಮೂತ್ರ ಆಗುತ್ತಿದ್ದರೆ ಗಮನ ಕೊಡಬೇಕಾಗುತ್ತದೆ. ಸ್ನೇಹಿತರೆ, ಶುಗರ್ ಇದ್ದರೆ ಮೂತ್ರ ಯಾಕೆ ಹೆಚ್ಚು ಬರುತ್ತದೆ? ಅಂದರೆ, ಶುಗರ್ ಇರುವವರಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗುತ್ತದೆ. ದೇಹ ಈ ಹೆಚ್ಚಿನ ಸಕ್ಕರೆಯನ್ನು ಹೊರಗೆ ತೆಗೆದುಹಾಕಲು ಪ್ರಯತ್ನ ಮಾಡುತ್ತದೆ. ಅದಕ್ಕಾಗಿ ಕಿಡ್ನಿ ಹೆಚ್ಚು ಕೆಲಸ ಮಾಡುತ್ತದೆ ಮತ್ತು ಮೂತ್ರದ ಮೂಲಕ ಸಕ್ಕರೆ ಹೊರಹೋಗುತ್ತದೆ. ಅದರ ಕಾರಣಕ್ಕೆ ಮೂತ್ರ ಪದೇ ಪದೇ ಬರುತ್ತದೆ. ರಾತ್ರಿ ಪದೇ ಪದೇ ಮೂತ್ರಕ್ಕೆ ಎದ್ದರೆ ಗಮನಿಸಿ. ನೀವು ರಾತ್ರಿ ಮಲಗಿದ ಮೇಲೆ 2 ಅಥವಾ 3 ಬಾರಿ ಮೂತ್ರಕ್ಕೆ ಎದ್ದು ಹೋಗುತ್ತಿದ್ದರೆ ಅದು ಒಂದು ಶುಗರ್ ಸೂಚನೆಯಾಗಬಹುದು. ಸಾಮಾನ್ಯವಾಗಿ ಆರೋಗ್ಯವಾಗಿರುವ ವ್ಯಕ್ತಿಗೆ ಮೂತ್ರ ರಾತ್ರಿ ಒಂದೇ ಬಾರಿ ಅಥವಾ ಬಾರದೆ ಕೂಡ ಇರಬಹುದು. ಸ್ನೇಹಿತರೆ, ಜೊತೆಗೆ ಇನ್ನೂ ಈ ಲಕ್ಷಣಗಳು ಇದ್ದರೆ ಜಾಗೃತೆಯಾಗಿರಿ. ಮೂತ್ರ ಹೆಚ್ಚು ಹೆಚ್ಚು ಬರುತ್ತಿರುವ ಜೊತೆಗೆ ಈ ಲಕ್ಷಣಗಳು ಇದ್ದರೆ ಶುಗರ್ ಪರೀಕ್ಷೆ ಮಾಡಿಸಬೇಕು. ತುಂಬ ದಾಹ ಆಗುವುದು, ಪದೇ ಪದೇ ಹಸಿವು ಆಗುವುದು, ದೇಹದಲ್ಲಿ ದುರ್ಬಲತೆ, ತೂಕ ಕಡಿಮೆಯಾಗುವುದು, ಗಾಯಗಳು ನಿಧಾನವಾಗಿ ಗುಣವಾಗುವುದು ಇವು ಡಯಾಬಿಟಿಸ್ನ ಸಾಮಾನ್ಯ ಲಕ್ಷಣಗಳು. ಸ್ನೇಹಿತರೆ, ನಿಮಗೆ ಈ ಲಕ್ಷಣಗಳು ಕಂಡರೆ ಭಯಪಡುವ ಅಗತ್ಯ ಇಲ್ಲ. ಒಮ್ಮೆ ರಕ್ತದಲ್ಲಿನ ಶುಗರ್ ಪರೀಕ್ಷೆ ಮಾಡಿಸಿ. ಜೊತೆಗೆ ಕೆಲವು ಸರಳ ನಿಯಮಗಳನ್ನು ಪಾಲಿಸಿ. ಹೆಚ್ಚು ಸಿಹಿ ಪದಾರ್ಥ ಕಡಿಮೆ ಮಾಡುವುದು, ಪ್ರತಿದಿನ ನಡೆದು ವ್ಯಾಯಾಮ ಮಾಡೋದು, ಆರೋಗ್ಯಕರ ಆಹಾರ ಸೇವಿಸೋದು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಇವು ಮಾಡಿದರೆ ಶುಗರ್ ನಿಯಂತ್ರಣದಲ್ಲಿ ಇರಬಹುದು. ಹೀಗಾಗಿ ಸ್ನೇಹಿತರೆ, ದಿನಕ್ಕೆ 4ರಿಂದ 7 ಬಾರಿ ಮೂತ್ರ ಮಾಡುವುದು ಸಾಮಾನ್ಯ ವಿಷಯ. ಆದರೆ ಯಾವುದೇ ಕಾರಣವಿಲ್ಲದೆ 8ರಿಂದ ಅಥವಾ 10 ಬಾರಿ ಮೂತ್ರ ಬರುತ್ತಿದ್ದರೆ ಅದು ಶುಗರ್ನ ಸೂಚನೆಯಾಗಿರಬಹುದು. ಆದ್ದರಿಂದ ನಿಮ್ಮ ದೇಹ ಕೊಡುವ ಸೂಚನೆಯನ್ನು ಗಮನಿಸಿ ಸಮಯಕ್ಕೆ ಸರಿಯಾಗಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.